ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತ. ಆತ್ಮೀಯರೇ, ಇಷ್ಟು ದಿವಸ ನಾವು ಹಾಜರಾತಿಯನ್ನು ಮತ್ತು MDM ಹಾಜರಾತಿಯನ್ನು 2 ಮೊಬೈಲ್ ಅಪ್ಲಿಕೇಶನ್‌ಗಳನ್ನು ಉಪಯೋಗಿಸಿ ಹಾಕುತ್ತಿದ್ದೆವು. SATS ಮೊಬೈಲ್ ಆ್ಯಪ್ ಮತ್ತು STS MDM ಮೊಬೈಲ್ ಆ್ಯಪ್. ಆದರೆ ಇನ್ನು ಮುಂದೆ ಎಲ್ಲವೂ ಒಂದೇ ಆ್ಯಪ್‌ನಲ್ಲಿ ಅಳವಡಿಸಿದ್ದಾರೆ. SATS ಮೊಬೈಲ್ ಅಪ್ಲಿಕೇಶನ್ನಲ್ಲೇ ನಾವು SATS ಹಾಜರಾತಿ, ಬಿಸಿ ಊಟ ಸ್ವೀಕರಿಸಿದ ಮಾಹಿತಿ, ಮೊಟ್ಟೆ ಸ್ವೀಕರಿಸಿದ ಮಾಹಿತಿ, ಹಾಲು ಸ್ವೀಕರಿಸಿದ ಮಾಹಿತಿ ಎಲ್ಲವನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಅಳವಡಿಸಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ನಾವು SATS ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಎಲ್ಲ ಮಾಹಿತಿಯನ್ನು ಹಿಂದೀಕರಿಸಬೇಕಾಗಿರುತ್ತದೆ. ಆದ್ದರಿಂದ ನಾವು SATS ಮೊಬೈಲ್ ಆ್ಯಪನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ಅಪ್ಡೇಟ್ ಮಾಡಲು ಪ್ಲೇಸ್ಟೋರ್‌ಗೆ ಹೋಗಿ SATS ಎಂದು ಟೈಪ್ ಮಾಡಿ ಅಪ್ಡೇಟ್ ಮಾಡಬಹುದು. ಹಾಗೂ SATS ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದು ಅಪ್ಡೇಟ್ ಎಂದು ಕೇಳುತ್ತದೆ. ನಾವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಡೇಟ್ ಎಂಬ ಆಪ್ಷನ್ ಇದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ SATS ಕರ್ನಾಟಕ ಮೊಬೈಲ್ ಆ್ಯಪ್ ಅಪ್ಡೇಟ್ ಆಗಿದೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಬೇಕು. ಫಿಲ್ ಅಟೆಂಡೆನ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1ನೇ ತರಗತಿಯ ಮಕ್ಕಳ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಈ ತರಗತಿಗೆ ಇವತ್ತು ಹಾಜರಾಗಿರ್ತಕ್ಕಂಥ ಮಕ್ಕಳ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಬಟನ್ಗಳು ಓಪನ್ ಆಗುತ್ತವೆ. ಮೀಲ್, ಮಿಲ್ಕ್ ಅವುಗಳ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಎಗ್, ಬನಾನಾ, ರೆಫ್ಯೂಸ್ಡ್ ಈ ಮಗು ಮೊಟ್ಟೆ ಅಥವಾ ಬಾಳೆಯನ್ನು ಸ್ವೀಕರಿಸಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಅಟೆಂಡೆನ್ಸನ್ನು ಹಾಕಿ ಬಲಗಡೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಮುಂದಿನ ತರಗತಿಯನ್ನು ತೆಗೆದುಕೊಳ್ಳಿರಿ. ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ 2ನೇ ತರಗತಿ ಓಪನ್ ಆಯಿತು. ಡೇಟ್ ಕೆಳಗಡೆ ಅಟೆಂಡೆನ್ಸ್, ಮೀಲ್, ಮಿಲ್ಕ್, ಎಗ್ ಆರ್ ಬನಾನಾ ಈ ರೀತಿಯಾದಂಥ ಬಟನ್ಸ್ಗಳು ಇವೆ. ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಅಟೆಂಡೆನ್ಸ್ ಆಗುತ್ತದೆ. ಹಾಗೂ ಮೀಲ್, ಮಿಲ್ಕ್, ಎಗ್ ಆರ್ ಬನಾನಾ ಮೇಲೆ ಕ್ಲಿಕ್ ಮಾಡಬೇಕು. ಈ ತರಗತಿಯ ಯಾವುದಾದರೂ ಒಂದು ಮಗು ಗೈರು ಆಗಿದ್ದರೆ ಈ ರೀತಿ ಮತ್ತೆ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ನಾವು ಕ್ಲಿಕ್ ಮಾಡಿ ಮತ್ತೆ ಬಲಗಡೆ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಹಾಜರಾತಿಯನ್ನು, ಬಿಸಿ ಊಟ ಸ್ವೀಕರಿಸಿದ ಹಾಜರಾತಿಯನ್ನು ಹಾಗೂ SNF ಸ್ವೀಕರಿಸಿದ ಹಾಜರಾತಿಯನ್ನು ಫಿಲ್ ಮಾಡಬೇಕು. ನಂತರ ಬ್ಯಾಕ್ ಬಟನ್ ಮಾಡಿ. ನಂತರ ಹಾಜರಾತಿಯನ್ನು ಸಿಂಕ್ ಮಾಡಬೇಕು. ಸಿಂಕ್ ಮಾಡಲು ಬಲಗಡೆ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ. ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯರೇ, ಪ್ರತಿದಿನ ಈ ರೀತಿಯಾಗಿ ನಾವು ಒಂದೇ ಮೊಬೈಲ್ ಅಪ್ಲಿಕೇಶನ್ನಲ್ಲಿ SATS ಹಾಜರಾತಿ, ಬಿಸಿ ಊಟ ಸ್ವೀಕರಿಸಿದ ಹಾಜರಾತಿ ಹಾಗೂ SNF ಸ್ವೀಕರಿಸಿದ ಹಾಜರಾತಿಯನ್ನು ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.